ನಿನಗೆ ಹಾಲು ಕೊಡಿಸ್ತಾ ಇದ್ದೀನಲ್ಲ, ಸಂತೋಷಕ್ಕಾಗಿ ಕಣ್ಣ. ಏನಮ್ಮ, ಸಂತೋಷಕ್ಕಾಗಿ ಯಾರಾದ್ರೂ ಅಳ್ತಾರೆ? ಹಾಗಲ್ಲ, ಇದು ಆನಂದ ಭಾಷೆ. ಅದಿರಲಿ, ಇವತ್ತು ನಾ ಹುಟ್ಟಿದ್ದಿನ. ಅಪ್ಪ ಕೂಡ ಮರ್ತಿದ್ದಾರೆ, ನೀನು ಕೂಡ ಮರ್ತಿದೀಯ. ಅಮ್ಮ, ಇವತ್ತು ನಾನು ಒಂದು ವಿಚಾರವನ್ನು ನಿನಗೆ ಹೇಳಬೇಕಂತ ಬಯಸ್ತಾ ಇದ್ದೇನೆ. ಮಂತೇಶ, ಅದು ಯಾವ ವಿಚಾರವನ್ನ ಹೇಳಬೇಕಂತ ಮಾಡಿದ್ಯಾ ನೀನು? ಅಮ್ಮ, ಅಮ್ಮ, ಏನಪ್ಪ? ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣನ್ನ ಮಾನಭಂಗ ಮಾಡಿದ್ದೇನಮ್ಮ. ನಾ ಮಾಡಿದ ಈ ಒಂದು ತಪ್ಪಿಗೆ ಅವಳು ತನ್ನ ಪ್ರಾಣವನ್ನೇ ಬಿಟ್ಬಿಡ್ಲಮ್ಮ. ಆದ್ರೆ ಈ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾನೀಗ ಈ ವಿಚಾರವನ್ನ ನಿನ್ ಮುಂದೆ ಒಪ್ಕೊಳ್ತಾ ಇದ್ದೇನೆ. ಈ ಸಾವಿಗೆ ನಾನೇ ಕಾರಣ. ಯಾಕಮ್ಮ ನಗು? ಈ ವಿಷಯ ನಿಮಗೆ ಮೊದಲೇ ತಿಳಿದಿತ್ತೆ? ಇಲ್ಲಪ್ಪ, ಈಗ ತಾನೇ ನೀನೇ ಹೇಳಿದ್ಯಲ್ಲ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೋಬಿಟ್ಟೆ. ಅಮ್ಮ, ನಿನ್ನ ಪಾದ ಮುಟ್ಟ ಹೇಳ್ತೇನೆ. ಅದು ಅಲ್ಲದೆ ನಾವು ಹುಟ್ಟಿದ ದಿನ ಬೇರೆ. ಇನ್ನೆಂದೂ ಇಂಥ ತಪ್ಪಾಗದಂತೆ ನಡ್ಕೊಳ್ತೇನಮ್ಮ. ಇದೊಂದು ಸಾರಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಯಾಕಂದ್ರೆ ಜಗತ್ತಿನಲ್ಲಿ ಯಾವ ತಪ್ಪನ್ನಾದ್ರೂ ಕ್ಷಮಿಸ್ತಾರೆ, ಆದ್ರೆ ಆ ಒಂದು ತಪ್ಪನ್ನ ತಾಯಿ ಮಾತ್ರ ಕ್ಷಮಿಸೋಕ್ ಸಾಧ್ಯ. ಇದೊಂದು ಸಾರಿ ಈ ತಪ್ಪನ್ನ ಕ್ಷಮಿಸಿ, ನಿನ್ನ ಪ್ರೀತಿ ವಾತ್ಸಲ್ಯದಿಂದ ಮಗನೇ, ನಿನ್ನ ತಪ್ಪನ್ನು ನಾನು ಕ್ಷಮಿಸಿದ್ದೇನೆ. ಇನ್ನು ಮುಂದೆ ನೀನು ನನ್ನ ಮಗನಾಗಿ ಬದುಕು ಅಂತೇಳಿ ಒಂದೇ ಒಂದ್ಸಲ ನೀನು ಆಶೀರ್ವಾದ ಮಾಡಮ್ಮ. ಆಮೇಲೆ ಬರೀ ನೀ ಹಾಲಷ್ಟೇ ಅಲ್ಲ, ವಿಷ ಕೊಟ್ಟರು ಕುಡಿತೀನಮ್ಮ. ಮಂತೇಶ, ದೈವ ದೂರಾದಾಗ ದೇವರ ಬಂದು ಕಾಪಾಡಲು ಸಾಧ್ಯವಿಲ್ಲ. ಅದಕ್ಕ ನಾನೇನೇ ಆಶೀರ್ವಾದ ಮಾಡಿದ್ರು ಬದುಕಿಕೊಳ್ಳುವ ಭಾಗ್ಯ ನೀನು ಪಡೆದುಕೊಂಡೇ ಬಂದಿಲ್ಲ. ಮಂತೇಶ, ನೋಡು, ಹಿರಿಯರ ಮಾತನ್ನ ಪಾಲಿಸಬೇಕಾದದ್ದು ಕಿರಿಯರ ಕರ್ತವ್ಯ. ಮೊದಲು ನೀನು ಹಾಲು ಕುಡಿ, ಆಮೇಲೆ ನಾನು ನಿಮಗೆ ಆಶೀರ್ವಾದ ಮಾಡ್ತೀನಿ, ಆಯ್ತಾ? ಖಂಡಿತ ಆಶೀರ್ವಾದ ಮಾಡ್ತೀಯ ತಾನೆ? ಆಗ್ಲಮ್ಮ, ಮೊದಲು ಹೆತ್ತವಳ ಆಸೆನೇ ಗೆಲ್ಲಲಿ.